ಅಭಿಷೇಕರು ಕೂಡ ಈಗ ಲಾಗ್ ಶುರು ಮಾಡಿದಾರೆ ಅಂತ ಯೂಟ್ಯೂಬ್ನ. ಆಕಾಶ್ ಅವ್ರ ಮನೆ ಕರ್ಕೊಂಡ್ ಬಂದಿನಿ. ಲಕ್ಷಾನ್ ಗಟ್ಲೆ ಇನ್ವೆಸ್ಟ್ ಮಾಡಿ ಅಪ್ಪ ಎಷ್ಟು ಸೀರೆ ಅಂದ್ರೆ ಎಲ್ಲಿ ನೋಡಿದ್ರು ಬರೀ ಸೀರೆ 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 ಸೀರೆ. ಕುಣಿಮಕ್ ಬಂದಿವಿ. ಕುಣಿಮಕ್ ಅಂದ್ರೆ ಅದು ಅಷ್ಟು ಅರ್ಥಾಗಂಗಿಲ್ಲ. ನೀವಾಗಿರ್ಲಿ 3 years ಪ್ಲಾನ್ಸ್ ಹಾಕೊಂತಾರ. ಒಂದು ಸೀರಿಯಸ್ ಘಟನೆ ಒಂದು ಹೇಳ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಾವಿರಾರು ಇದೆ. ವಿತೌಟ್ ಮಿನಿ ಟ್ರಾವೆಲ್ ಮಾಡೋದ್ರಿಂದ ಯಾರೋ ಸಿಗ್ತಾರೆ. ಲೈಕ್ ನನ್ಗೆ ಗೊತ್ತಿರ್ಲಿಲ್ಲ ಇವರು ಇನ್ಸೆನ್ಸ್ ಇರಲಿ ಡೈಲಿ ಮಾಡಿ. ನಾನೊಂದ್ಸಲ ಕೆಲಸ ಕೇಳಕ್ ಹೋಗಿದ್ದೆ ಕೇರಳದಲ್ಲಿ. ಸೊ ಅವರು ಕೆಲಸ ಇಲ್ಲ ಅಂತ ಹೇಳೋದಕ್ಕೆ ತುಂಬಾ ರ್ಯಾಶ್ ಆಗಿ ಎಲ್ಲ ಹೇಳಿದ್ರು. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಒಳಗಿನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ ಗುಟ್ಟಾಗಿ ಒಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ ಹುಣ್ಣಿಮೆ. ಸೊ ಇವಾಗ ನಾವು ಎಲ್ಲಿ ಹೊಂಟಿವಿ ಅಂದ್ರೆ ನಿನ್ನೆ ಕೆಲ್ಸದ ಮ್ಯಾಗ ವಾಪಸ್ ಎಸ್.ಎಂ. ಸ್ಕೂಲಿಗೆ ಹೊಂಟಿನಿ. ಯಾಕಂದ್ರೆ ನಮ್ದು ಟಿ.ಸಿ ಕಳೆದೈತ್ರಿಪ್ಪ. ಇನ್ನು ಟಿ.ಸಿ ಕಳ್ಕೊಂಡಿದ್ದಕ್ಕೆ ಡೂಪ್ಲಿಕೇಟ್ ಟಿ.ಸಿ ಕೇಳಾಕತ್ತೀನಿ. ಅವ್ರ ಹತ್ರ ಅದೇ ಏನೇನೋ ರಗಳಿ ರಾಮಾಯಣ ಹೇಳಕತ್ತಾರ. ನೋಡ್ಬೇಕಂದ್ರೆ ಏನೇನು ಆಗತ್ತಂತ ಅದಾಗಿ ಸೀನ್ ಆ್ಯಂಡ್ ಸೀನ್ರಿ ನೋಡೋಣ. ನಾವು ಫೈನಲಿ ಮತ್ತೆ ಇವತ್ತು ಎಸ್.ಎಂ. ಸ್ಕೂಲಿಗೆ ಬಂದಿವಿ. ಯಾಕಂದ್ರೆ ನಂದು ಟಿ.ಸಿ ಬರ್ಸೋದಿತ್ತು. ಟಿ.ಸಿ ಪ್ರೊಸೆಸ್ ಭಾಳ ಇರಂತ. ಸ್ಟೇಷನಿಗೆ ಹೋಗ್ಬೇಕು, ಕೋರ್ಟಿಗೆ ಹೋಗ್ಬೇಕು, ಅದು ಏನೇನೋ ಪ್ರೊಸೆಸ್ ಇರೋದು. ಸೊ ನಾನು ಇವಾಗ ಅರ್ಜೆಂಟ್ ಇರೋ ಕಾರಣಕ್ಕೆ ಶಾಲಾ ದೃಢೀಕರಣ ಪತ್ರದಾಗ ಅದೇನೋ ಬರ್ಕೊಳಕತ್ತಾರ ಲೆಟ್ರ್. ಸೊ ಅದ್ರ ಮ್ಯಾಗ ನಾ ಇವಾಗ ಏನು ಕೆಲಸ ಮುಗಿಸೋಣ. ಮತ್ತು ಸ್ಟೇಷನ್ಗೆ ಅದೇನೇನು ಹೋಗೋದೈತಿ ಮತ್ತೆ ಯಾವಾಗ ಮುಂದೆ ಇದ್ದಾಗ ಹೋಗಿ ನೋಡೋಣ ಅಂತ. ಇವಾಗ ಅಂದ್ರೆ ಕೆಲಸ 12 ಆಗಸ್ಟ್ ಅದ. ನಾನು ಕೆಲಸ 12 ಆಗಸ್ಟ್ ಅದ ಬರೀ ಇಂಥದೆಯಾ ಅಂದ್ರು. ನೋಡೋಣ ಏನೇನು ಆಕೈತಿ ಏನೇನಿಲ್ಲ ಅಂತ ತೋರಿಸ್ತಾ ಇರ್ತೀನಿ. ನೋಡೋದಷ್ಟೇ ನಿಮ್ಮ ಜವಾಬ್ದಾರಿಗೆ, ತೋರಿಸೋದೆಲ್ಲ ನನ್ನ ಜವಾಬ್ದಾರಿ. ಎಸ್.ಎಂ. ಸ್ಕೂಲಿಗೆ ಹೋಗಿದ್ದೆ. ಕೆಲಸ ಅಂದ್ರೆ ಮುಗೀತಾ. ಇವಾಗ ಮನೆಗೆ ಹೋಗಿ ರೆಡಿಯಾಗಿ ನಾವು ಹೊಂಟಿವಿ. ನಮ್ಮ ಇನ್ಕಲ್ಗೆ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಆದ ಡೈರೆಕ್ಟರ್ ಮುರಳಿ ಅವ್ರು ಬಂದಾರ. ಆ್ಯಂಡ್ ನಾನು ಅಷ್ಟೇ ಹೊಂಟಿಲ್ಲ, ನಾನು ನಮ್ಮ ಹೇಮಂತನ ಇಬ್ಬರು ಸೇರೇ ಹೊಂಟಿವಿ. ಅಲ್ಲಿ ಹೋಗಿ ಅವ್ರ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಇವಾಗ ಕ್ಯಾಮ್ರಾ ಕ್ಲೋಸ್ ಮಾಡಿದ್ರೆ ಡೈರೆಕ್ಟ್ ಅವರೇ ಕಾಣ್ತಿರ್ತಾರ. ಇಲ್ಲದಾರ. ಹಾಯ್ ಆರಾಮ ನೀವು ಆರಾಮ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅವ್ರ ಕಡೆಯಿಂದ ನಾಲೆಜ್ ಗೇನ್ ಮಾಡೋಣ ಆ್ಯಂಡ್ ಮಸ್ತ್ ಮಜಾ ಮಾಡೋಣ. ಅವ್ರನ್ನ ಕರ್ಕೊಂಡು ಇವಾಗ ನಮ್ಮ ಹೇಮಂತ್ ಅಣ್ಣವ್ರ ಮನೆಗೆ ಕರ್ಕೊಂಡು ಹೊಂಟಿವಿ. ಯಾಕಂದ್ರೆ ನಮ್ಮ ಇಲ್ಕಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಅವ್ರು ರೆಡಿ ಆದಾರ. ಆ್ಯಂಡ್ ಅವ್ರು ಯಾವ ಥರ ಮಾಡ್ತಾರೆ ಅದನ್ನ ಬಿಟ್ಟು ನಾನು ನೆಕ್ಸ್ಟ್ ಮಾಡ್ತೀನಿ ಅಂತ. ಅವ್ರು ಏನೇನು ಮಾಡಿರ್ತಾರೆ ಅನ್ನೋದು ಅವ್ರ ಚಾನಲ್ದಾಗ ನೋಡಿ. ನನಗೆ ಪರಿಚಯದರೊಬ್ಬರು ಬರೋರಿದ್ರು ಅಂತ ಹೇಳಿದ್ನಲ್ವಾ, ಇವರೇ ಹೇಮಂತ್ ಮತ್ತೆ ಅಭಿಷೇಕ್ ಅವರು. ಸೊ ಅಭಿಷೇಕರು ಕೂಡ ಈಗ ಲಾಗ್ ಶುರು ಮಾಡಿದಾರೆ ಅಂತ ಯೂಟ್ಯೂಬ್ನ. ಸೊ ಈ ಥರ ಇರೋರು ಇವಾಗ ಈ ಥರ ಆಗ್ಯಾರ. ನಮ್ಮನ್ನು ಮೀಟ್ ಮಾಡ್ಬೇಕಂತ ಪಕ್ಷಕ್ಕೆ ಭಾಳ ಖುಷಿ ಆಕೈತಿ. ಒನ್ ಟೈಮ್ದ ನಾನು ಸೇವ್ ಮಾಡ್ಕೊಂಡಿದ್ದೆ ಇದು ವಿಡಿಯೋ. ಯಾಕಂದ್ರೆ ನಾನು ಸ್ಟೋರಿ ಹಾಕ್ಬೇಕಂತ. ಯಾಕಂದ್ರೆ ಲೈಫ್ ಭಾಳ ಮಸ್ತ್ ಇರ್ತಿದ್ವಿ ಇವರೆಲ್ಲ. ಇವಾಗ ಅವ್ರನ್ನ ಮೀಟ್ ಮಾಡಿವಿ ಅಂದ್ರೆ ನಮ್ಮ ಖುಷಿ ಹೇಳೋಕ್ಕಾಗಂಗಿಲ್ಲ. ಇವಾಗ ಆಕಾಶ್ ಅವ್ರ ಮನೆ ಕರ್ಕೊಂಡ್ ಬಂದೀನಿ. ಆ್ಯಂಡ್ ಇಲ್ಲಿ ಅವ್ರು ಏನೇನು ಎಕ್ಸ್ಪ್ಲೋರ್ ಮಾಡ್ತಾರೆ ಮಾಡಲಿ. ಆಮೇಲೆ ನನಗೊಂದು ವೇ ಫಿಕ್ಸ್ ಆದಮೇಲೆ ನಮ್ದು ಎಲ್ಲ ಶೆಡ್ಯೂಲ್ ಫ್ರೀ ಇದ್ದಾಗ ಬಂದು ನಾನು ಇಲ್ಲಿ ಅವ್ರ ತಕ್ಕ ಏನೇನು ಸಿಗ್ತಾವ ಅಂತ ನಾನೆಲ್ಲ ತೋರಿಸ್ತೇನೆ. ಐಫೋನ್ ಯೂಸರ್ಸ್ ಹಣೆ ಬರೋ ಇಷ್ಟ ಇರ್ತೈತೆ. ಯಾವಾಗಲೂ ಐಫೋನ್ ಹೀಟ್ ಆತದ ಮುಗಿತಂಗೈತಿ. ನೀರಾಗ ಎದ್ಬೇಕು ಮತ್ತೆ ಯೂಸ್ ಮಾಡ್ಬೇಕು ಅಷ್ಟೇ. ಇದೇ ನನ್ನ ಫ್ರೆಂಡಿಂದ ಮನೆಗೆ ಬಂದಿದ್ವಿ. ಆ್ಯಂಡ್ ಅವನು ಓನ್ ಬಿಸ್ನೆಸ್ ಮಾಡಕತ್ತಾನ, ವಿಜಯ್ ಅನ್ನೋದು ಸಾರೀಸ್ ಅಂತ. ಎಷ್ಟು ಸ್ಟಾಕ್ ಆಗ್ಯಾನಂದ್ರೆ ಸಣ್ಣ ವಯಸ್ಸಿನಾಗ ಲಕ್ಷಾನ್ ಗಟ್ಲೆ ಇನ್ವೆಸ್ಟ್ ಮಾಡಿ ಇಷ್ಟ ಎಲ್ಲ ಇನ್ವೆಸ್ಟ್ ಮಾಡಿದಕ್ಕೆ ಭಾಳ ಖುಷಿ ಆಗೈತಿ. ಸೀರೀಸ್ ಎಷ್ಟು ಅದಾವ ಅಂದ್ರೆ ನಂಬರ್ ಆಫ್ ಸೀರೀಸ್ ಅದಾವ. ಆ್ಯಂಡ್ ಅವನು ಓನ್ ಪ್ರೊಡಕ್ಷನ್ ಐತಿ, ರಿಟೈಲ್ ಮಾರಾಕತ್ತ. ಇಲ್ಲಿ ನೋಡ್ಬೋದು ಅಪ್ಪ ಎಷ್ಟು ಸೀರೆ ಅಂದ್ರೆ ಎಲ್ಲಿ ನೋಡಿದ್ರು ಬರೀ ಸೀರೆ 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 ಸೀರೆ. ಆ್ಯಂಡ್ ಇಷ್ಟ ಹಾಕೊಂಡ್ ಸೀರೆ ಇದ್ರು ಅವ ಇನ್ನೂ ಇನ್ವೆಸ್ಟ್ ಮಾಡ್ಬೇಕಣ್ಣ, ತರಿಸ್ಬೇಕು ಇನ್ನೂ ಸಾರೀಸ್ ಆ ಥರ ಆಗತ್ತಾನ. ಅವ ಹೇಳೋದ್ ಕೇಳಿದ್ರೆ ಖುಷಿ ಆಗೈತೆ. ಆ್ಯಂಡ್ ನಮ್ಮ ತಮ್ಮ ಬೆಳೆ ಆಗತ್ತಾನ ಅನ್ನೋದು ಅದೊಂದು ಭಾರಿ ಹೆಮ್ಮೆ ಐತ್ರಿಪ್ಪ ನಮಗೆ. ಕೊರ್ಲಮಗ್ಗದಂತೂ ಇವಾಗ ಎಲ್ಲ ಡೀಟೇಲ್ಸ್ ತಗೊಂಡ್ರೆ. ಇವಾಗ ಕುಣಿಮಕ್ ಬಂದಿವಿ. ಕುಣಿಮಕ್ ಅಂದ್ರೆ ಅದು ಅಷ್ಟು ಅರ್ಥ ಆಗಂಗಿಲ್ಲ ನಮ್ಮ ಇಂಟರ್ವ್ರಿಗೆ ಬಿಟ್ಟು. ಅಂಡ್ ಆಲ್ಮೋಸ್ಟ್ ಒಂದು ನೇಕಾರಿಗೆ ಬಿಟ್ಟು ಮಾತಾಡಿದ ಅರ್ಥ ಆಗಂಗಿಲ್ಲ. ಸೊ ಇಲ್ಲ ಇದ್ದದ ಕುಣಿಮಕ್ ಅಂದ್ರೆ ಏನಂತ ಇಲ್ಲಿ ಕುಂತ ಈ ತರ ನೇಯ್ತಿರ್ತಾರ. ಅಂಡ್ ಇದು ಅಣ್ಣ ಎಷ್ಟು ದಿವಸಕ್ಕೆ ಒಂದ್ ಸೀರೆ ಆಗುತ್ತೆ? 1.5 ದಿವಸ ಒಂದೂವರೆ ದಿವಸಕ್ಕೆ ಒಂದ್ ಸೀರೆ ಸಿಗುತ್ತ. ಅಂಡ್ ಆಲ್ಮೋಸ್ಟ್ ನಾನು ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗ ಅಣ್ಣ ಕಂಟಿನ್ಯೂ. ಓಕೆ, ನಾನು ಹೇಳೋದು ಇಷ್ಟ ಬರ್ತದೆ. ಯಾರೇ ಆಗಿರಲಿ, ನೀವಾಗಿರ್ಲಿ, ಅವು ಈವನ್ ನಾನೇ ಆಗಿರಲಿ, ಒಂದು ರೂಲನ್ನೇ ಫಾಲೋ ಮಾಡಬೇಕು ಕಂಟೆಂಟ್ ಕ್ರಿಯೇಷನ್ ಅಲ್ಲಿ. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಕನ್ಸಿಸ್ಟೆನ್ಸಿ ಜೊತೆಗೆ ನಾವು ಕೊಡ್ತಿರುವಂತ ಕಂಟೆಂಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಷ್ಟೇ. ಕನ್ಸಿಸ್ಟೆನ್ಸಿ ಒಂದು ಮಾತ್ರ, ಅದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕಂದ್ರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ಮಾತ್ರ ಕೊಡ್ತಾ ಇರಬೇಕು. ಕನ್ಸಿಸ್ಟೆನ್ಸಿ ಕೊಡ್ತಾ ಹೋದ್ವಿ ಅಂದ್ರೆ ಮುಂದೆ ಗೊತ್ತಾಗುತ್ತೆ ನಾವು ಏನ್ ಮಿಸ್ಟೇಕ್ ಮಾಡ್ತಿದ್ದೀವಿ ಅಂತ. ದಟ್ ವಿಲ್ ಬಿ ಗುಡ್ ಐ ಥಿಂಕ್. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇನ್ನೂ ಅವ್ರ ಜೊತೆ ಫ್ಯಾಕ್ಟ್ರಿ ಹೊಂಟೇವಿ. ಅಲ್ಲಿ ಏನೇನು ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್ ಕ್ಯಾಪ್ಚರ್ ಆಗ್ತಾ ಅದನ್ನ ನೋಡೋಣ. ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕುಣಿಯುತ್ತಾಳೆ ನಿಂತಲ್ಲೇ ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ. ದೊಡ್ಡ ಕಂಟೆಂಟ್ ಕ್ರಿಯೇಟರ್ ನಮ್ಮ ಸಲುವಾಗಿ ನಮ್ಮ ಜೊತೆ ಅದಾರ ಅಂದ್ರೆ
ನಮಗ್ ಖುಷಿ ಆಕೈತಿ ಅಂಡ್ ಅವ್ರಿದ್ರೆ ಇನ್ನೂ ಕಲಿಯೋದನ್ನು ಭಾಳ ಐತಿ. ಸೊ ಕಲಿತೀನಿ ಅಂಡ್ ಜೋರ್ ಮಾತಾಡ ಅಂತ ಹೇಳಿದ್ರು. ಸೊ ಅದಕ್ಕೆ ಇನ್ ಮುಂದೆ ಎಲ್ಲ ಜೋರಾಗಿ ಮಾತಾಡ್ತೀನಿ ಅಂಡ್ ಸ್ಪೆಷಲಿ ಮೈಕ್ ಯೂಸ್ ಮಾಡಂತ ಹೇಳ್ಯಾರ. ಎಲ್ಲ ಕಡೆ ಇನ್ ಮುಂದೆ ಮೈಕ್ ತೊಗೊಂಡು ಹೋಗೋಣ ಅಂಡ್ ಬರ್ಜರ್ ಕಂಟೆಂಟ್ ಕೊಡೋದನ್ನ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಂತ ಹೇಳಿದ್ರೆ ಇನ್ನೂ ಕಲಿಯೋದು ಭಾಳ ಐತೆ ಅವ್ರಲ್ಲಿದ್ರೆ ಕಲಿಯೋಣ. ಇವಾಗ ಅವ್ರನ್ನ ಕರ್ಕೊಂಡು ವಾಪಸ್ ವಿಜಯಾನಂದ ಸಾರಿ ಸೆಂಟರ್ ಆಕಾಶ್ ಅವ್ರ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಅವರು ಇಂಟ್ರೋ ಕೊಡೋದು ಮರ್ತು ಬಿಟ್ಟಿದ್ರಂತ. ಸೊ ಅಲ್ಲಿದ್ದು ಶಾರ್ಟ್ ಮುಗಿಸ್ಕೊಂಡು ಅವರಿಗೆ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಟ್ಟು ನಾವು ಇನ್ನೂ ನನ್ನ ಕೆಲಸ ಆಯ್ತಲ್ಲ ಅಲ್ಲಿಗೆ ಅದಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಸಿಗ್ತೀನಿ ಅಂತ. ನಮ್ಗೆ ಡೈರೆಕ್ಟರ್ ಮೂಲ್ಯಣ್ಣ ಭೇಟಿಯಾಗಿ ನೇನ್ ಕಣ್ಣನ ಹೇಮಂತ್ ಅಣ್ಣ. ಯಾಕಂದ್ರೆ ಅವ್ರಿಗೆ ಟೆಕ್ಸ್ಟ್ ಮಾಡಿ ಈ ಥರ ನಮ್ಗೆ ಇಲ್ಕಲ್ಲಿ ಬರೀ ನಮ್ದು ಇಲ್ಕಲ್ ಸ್ಪೆಸಿಫಿಕೇಶನ್ ಏನೇನು ಅಂತ ತೋರಿಸ್ತಿದ್ರೆ. ಸೊ ಅದಕ್ಕೆ ಮೇನ್ ಪರ್ಪಸ್ ಇವ್ರ ಥ್ಯಾಂಕ್ ಯು ಸೊ ಮಚ್ ಇವ್ರನ್ನ ಕರ್ಸಿದ್ದಕ್ಕೆ ಆ್ಯಂಡ್ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ನಿಮ್ಮ ಜೊತೆ ಭಾಳ ಕಲ್ತಿದ್ದೆ, ಇವ್ರ ಜೊತೆ ಭಾಳ ಕಲ್ತೇನಿ. ಸೊ ಅಣ್ಣ ಮನಿ ವಿತೌಟ್ ಟ್ರಾವೆಲಿಂಗ್ ಮಾಡಕತ್ತಾರ, ಅವ್ರಿಗೂ ಯಶಸ್ಸು ಸಿಗಲಿ. ಆ್ಯಂಡ್ 3 years ಪ್ಲಾನ್ಸ್ ಹಾಕೊಂಡ್ರೆ ಆಲ್ ಓವರ್ ಇಂಡಿಯಾ ಹೋಗಕ್ಕೆ. ಸೊ ಅವ್ರಿಗೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ. ಯಾಕಂದ್ರೆ ಮನಿ ವಿತೌಟ್ ಟ್ರಾವೆಲಿಂಗ್ ಅಂದ್ರೆ ಭಾಳ ಕಷ್ಟ ಆಕೈತಿ. ಅಣ್ಣ ನೀವು ಏನೇನು ಫೇಸ್ ಮಾಡಿರಿ ಅಣ್ಣ ಹೋಗೋ ಟೈಮ್ದಾಗ? ತುಂಬ ಅದಾವ್ರಿ. ಅಂದ್ರೆ ಲೈಕ್ ಫುಡ್ ಆಗಿರ್ಬೋದು, ಮತ್ತೆ ಲಿಪ್ ಸಿಗದೆ ಇರೋದಾಗಿರ್ಬೋದು, ಆ ಥರದ್ದೆಲ್ಲ ಆಗಿದಾವೆ ಘಟನೆಗಳು. ಅದು ಹೇಳ್ತಾ ಕೂತ್ರೆ ತುಂಬ ಬೇಜಾಗುತ್ತೆ. ಒಂದು ಸೀರಿಯಸ್ ಘಟನೆ ಒಂದು ಹೇಳ್ತೀನಿ. ಲೈಕ್ ಒಂಥರ ನಾನೊಂದ್ಸಲ ಕೆಲಸ ಕೇಳಕ್ಕೆ ಹೋಗಿದ್ದೆ ಕೇರಳದಲ್ಲಿ. ಸೊ ಅವರು ಕೆಲಸ ಇಲ್ಲ ಅಂತ ಹೇಳೋದಕ್ಕೆ ತುಂಬ ರ್ಯಾಶ್ ಆಗಿ ಎಲ್ಲ ಹೇಳಿದ್ರು, ತುಂಬ ಬೈದರು. ಸೊ ಅವತ್ತು ತುಂಬ ಬೇಜಾರಾಗಿತ್ತು ಅದೊಂದು. ಆ್ಯಂಡ್ ಮತ್ತೊಂದು ಕಡೆ ಉಳ್ಕೊಳ್ತೀವಿ ಅಂತ ಹೋದಾಗ ಇನ್ನೇ ನಾನು ಹತ್ತಿದ್ದೀನಿ ಅವತ್ತು. ಸೊ ಆ ಥರದ ಘಟನೆ ನಡೆದಿದೆ. ಉಳ್ಕೊಳ್ತೀವಿ ಅಂತ ಹೇಳಿದಾಗ ಒಂದು ಚರ್ಚಲ್ಲಿ ಉಳ್ಕೊಳ್ಳೋಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ಹೊಡಿಯೋ ತನಕ ಬಂದಿದ್ರು, ಜಗಳ ಆಡೋ ತನಕ. ಸೊ ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಾವಿರಾರಿದೆ. ಈ ಬಿಟ್ಬಿಡಿ ಯಾವುದೋ ನೆಗೆಟಿವ್, ಬಟ್ ಒಳ್ಳೇದು ಸಾವಿರಾರಿದೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ನೋಮ್ಯಾಡ್ ಮೂವಿಲಿ ನಿಮ್ಗೆಲ್ಲ ಸಿಗುತ್ತೆ, ಒಂದ್ಸಲ ಹೋಗಿ ನೋಡಿ. ಸೊ ಇದೇ ಪ್ಲಾಟ್ಫಾರ್ಮ್ ಎದಕ್ಕೆ ಚೂಸ್ ಮಾಡ್ಕೊಂಡ್ರಿ? ಸೊ ನಾನು ಈ ಪ್ಲಾಟ್ಫಾರ್ಮನ್ನು ಯಾಕೆ ಚೂಸ್ ಮಾಡ್ಕೊಂಡೆ ಅಂದರೆ, ನಾನು ಮೊದಲು ರಂಗಭೂಮಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೆ ಮತ್ತು ಟೆಕ್ನಿಷಿಯನ್ ಆಗೂ ಕೆಲಸ ಮಾಡ್ತಿದ್ದೆ. ಸೊ ಅದೆಲ್ಲ ಮಾಡುವಾಗ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಖುಷಿ ಇತ್ತು, ಒಂದು ಆನಂದ ಇತ್ತು. ಅದಾದ್ಮೇಲೆ ಲೈಫಲ್ಲಿ ಏನೋ ಬೇಕು ಅನ್ನಿಸ್ತು, ಜೀವನ ಅಂದರೆ ಏನು ಅಂತ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಗೊತ್ತಾಗಿದ್ದು, ನನಗೆ ಹಿಚ್ ಹೈಕಿಂಗ್ ಮಾಡಿದ್ರೆ ನನಗೆ ಬೇರೆ ಬೇರೆ ಜನಗಳು ಸಿಗ್ತಾರೆ, ಬೇರೆ ಬೇರೆ ಥಾಟ್ಸ್ ಸಿಗುತ್ತೆ, ಬೇರೆ ಬೇರೆ ಕಲ್ಚರ್ಸ್ ನೋಡ್ತೀನಿ ಅಂತ. ವಿತೌಟ್ ಮಿನಿ ಟ್ರಾವೆಲ್ ಮಾಡೋದ್ರಿಂದ ಯಾರೋ ಸಿಗ್ತಾರೆ. ಲೈಕ್ ನನಗೆ ಗೊತ್ತಿರಲಿಲ್ಲ ಇವರು ವಿತೌಟ್ ಮಿನಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ನನ್ನ ಮನೆಗೆ ಕರ್ಸ್ಕೊಂಡು ಉಳಿಸ್ಕೊಳ್ತಾ ಇದ್ದಾರೆ. ಒಂದು ಬಾಂಡಿಂಗ್ ಬೆಳೆಯುತ್ತೆ, ಒಂದು ಕನೆಕ್ಷನ್ ಬೆಳೆಯುತ್ತೆ. ಎಲ್ರಿಗೂ ಕೂಡ ನಾನು ಹೇಳೋದೇನು ಅಂದರೆ, ಅವರವರ ಸೋಲ್ ಸ್ಯಾಟಿಸ್ಫಿಕೇಶನ್ ಆಗುವಂಥ ಕೆಲಸವನ್ನು ಮಾಡಬೇಕು, ಮೀನ್ಸ್ ಆತ್ಮತೃಪ್ತಿ ಆಗಬೇಕು. ಸೊ ನಾನು ನನ್ನ ಆತ್ಮತೃಪ್ತಿ ಆಗೋದಕ್ಕೆ ಅಂದ್ಕೊಂಡಿದ್ದು ಈ ಒಂದು ಟ್ರಾವೆಲ್ನಲ್ಲಿ. ಸೊ ಆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯೂಟ್ಯೂಬು, ಡಾಕ್ಯುಮೆಂಟೇಷನ್ ಇವೆಲ್ಲ ನಾನು ಸುಮ್ಮನೆ ನನ್ನ ಸೈಡಿಗೆ, ನನ್ನ ಇಂಟ್ರೆಸ್ಟ್ ಇರೋದು ಆ್ಯಕ್ಚುಲಾಗಿ ಟ್ರಾವೆಲ್ ಮಾಡಬೇಕು ಅಂತ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಷ್ಟೇ. ವೀಡಿಯೋನೇ ಮುಖ್ಯ ಉದ್ದೇಶ, ಯೂಟ್ಯೂಬೇ ಮುಖ್ಯ ಉದ್ದೇಶ ಅಲ್ಲ. ಸೊ ನನ್ನ ವಿತೌಟ್ ಮಿನಿ ಟ್ರಾವೆಲ್ ಮುಖ್ಯ ಉದ್ದೇಶ ಏನು ಅಂದರೆ, ನನ್ನ ಸೋಲ್ ಸ್ಯಾಟಿಸ್ಫಿಕೇಷನ್ಗೋಸ್ಕರ, ನನ್ನ ಆತ್ಮತೃಪ್ತಿಗೋಸ್ಕರ. ಇದರಿಂದ ನನಗೆ ಆತ್ಮತೃಪ್ತಿ ಸಿಗ್ತಾ ಇದೆ. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಆನ್. ಸೊ ಅಣ್ಣ ಇಡೀ ಇಂಡಿಯಾ ಫುಲ್ ಪ್ರತಿಯೊಂದು ಊರಿಗೂ ಹೋಗಿ ಅಲ್ಲಿರೋ ಸ್ಪೆಸಿಫಿಕೇಶನ್ ಏನಂತ ಕಂಡಿಡಿದ ತೋರಿಸ್ತೀನಿ ಅಂತ ಹೇಳಕತ್ತಾರ. ಅದಕ್ಕೆ ಅವ್ರಿಗೆ 3 years ಟೈಮ್ ಬೇಕಂತ. ಸೊ ಫ್ಯಾಮಿಲಿ ಎಲ್ಲ ಬಿಟ್ಟು 3 years ಮನಿ ಬಿಟ್ಟು ಹೊಂಟಾರ. ಸೊ ಅವರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ. ನಿಮಗೂ ಯಶಸ್ಸು ಸಿಗಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು. ಮತ್ತೆ ಎಲ್ಲ ಕೆಲಸ ಅಂತೂ ಮುಗಿತು, ಟೈಟ್ ಶೆಡ್ಯೂಲ್ ಹೆವಿ ಇತ್ತು. ಅಣ್ಣ ಬಂದಿದ್ದು ಖುಷಿ ಆಯ್ತು. ಸೊ ಅಣ್ಣಗ ಮತ್ತು ಹೇಮಂತ್ ಅಣ್ಣರಿಗೆ ಭಾಳ ಹೇಳಿ ಇವಾಗ ನನ್ನ ಕೆಲ್ಸಕ್ಕೆ ಹೋಗೋಣ. ಸೊ ಅಣ್ಣ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು. ನಿಮ್ಲಿದ್ರೆ ಭಾಳ ಕಲ್ತೇನಿ ಆ್ಯಂಡ್ ಹಿಂಗೆ ಜೋರಾಗಿ ಮಾತಾಡೋದು, ಇನ್ನೂ ಜೋರು ಮಾತಾಡ್ತೀನಿ. ನೀವು ಎಡಿಟ್ ಮಾಡೋದನ್ನು ಕಲಿಸ್ರಿ. ಆ್ಯಂಡ್ ನಾಳೆ ಆದಷ್ಟು ಬೆಳಗ್ಗೆ 8 ಗಂಟೆಗಂತ ಇಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ನೀವು ಫ್ರೀ ಇದ್ರೆ ಮೀಟ್ ಆಗೋದು ಇನ್ನೊಂದು ಟೈಮು ಇಲ್ಲ ಮತ್ತೆ ಸಿಗೋವರೆಗೂ. ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸೆಂಟ್ ಯು. ಒಳ್ಳೆದಾಗಿ ನಿಮಗೂ ಕೂಡ ವೀಡಿಯೋಸನ್ನು ಮಾಡ್ತಾ ಇದ್ದೀರಾ. ಕನ್ಸಿಸ್ಟೆನ್ಸಿ ಇರಲಿ, ಡೈಲಿ ಮಾಡಿ, ಡೆಫಿನೆಟ್ಲಿ ಏನಾದರೂ ಸಿಗುತ್ತೆ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.